ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಳಿಯಂದ್ರೆ ನೀವೇನ್ ಹೇಳ್ತಾ ಇದ್ದೀರಾ? ನನಗೊಂದು ಗೊತ್ತಾಗ್ತಾ ಇಲ್ಲ. ಜಾರಿ ಬಿದ್ಲು ಅಂದ್ರೆ ಅವಳಿಗೆ ಏಟ್ ಹಾಕಿದ್ಯಾ? ಅವಳ ಹಾಸ್ಪಿಟಲ್ ಅಲ್ಲಿ ಇದ್ದಾಳ? ಹೇಳಿ ಅಳಿಯಂದ್ರೆ, ಹೇಳಿ. ಇಲ್ಲ ಅತ್ತೆ, ಜಾನ್ಯವರು ಸಮುದ್ರಕ್ಕೆ ಬಿದ್ಮೇಲೆ ಅವ್ರನ್ನ ಹುಡ್ಕೊಂಡು ತುಂಬಾ ಪ್ರಯತ್ನ ಮಾಡಿದ್ವಿ, ಆದ್ರೆ ಅವ್ರು ಸಿಗ್ಲಿಲ್ಲ. ಜಾನ್ಯವರು ನಮ್ಮ ಜೊತೆಗಿಲ್ಲ, ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಅಯ್ಯೋ ದೇವ್ರೆ, ಯಾಕಪ್ಪ ಯಾಕಪ್ಪ ನನ್ನ ಮಗಳಿಗೆ ಹೇಗ್ ಮಾಡ್ದೆ? ಅವಳು ಬರ್ತಾಳೆ ಅಂತ ನಾವೆಲ್ಲ ಎಷ್ಟು ಖುಷಿಯಾಗಿದ್ವಿ. ಆ ಖುಷಿನೆಲ್ಲ ಒಂದೇ ಸಲ ಕಿತ್ಕೊಂಡ್ಬಿಟ್ಟಿಯಲ್ಲಪ್ಪ. ಅಯ್ಯೋ, ನಾನೇನ್ ಮಾಡ್ಲಿ? ನಿಜ ಹೇಳ್ತಾ ಇದ್ದೀರಾ ಮಾವ? ಇಂಥ ವಿಷಯದಲ್ಲಿ ಯಾರು ಸುಳ್ಳು ಹೇಳಕ್ಕಾಗುತ್ತೆ? ಜಾನ್ಯವ್ರನ್ನ ಕಳ್ಕೊಂಡು ನನಗೆ ಏನ್ ಮಾಡ್ಬೇಕು ಅಂತಾನೆ ತೋಚ್ತಾ ಇಲ್ಲ. ನಿಮ್ಗೆಲ್ಲ ವಿಷಯನ ಹೇಗೆ ಹೇಳ್ಬೇಕು ಅಂತ ಎಷ್ಟು ಯೋಚನೆ ಮಾಡಿದೆ, ಆದ್ರೆ ಜಾನ್ಯವರು ನಮ್ಮ ಪಾಲಿಗೆ ನಿಲ್ಲ, ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟು. ಆದ್ರೆ ಅವ್ರ ಸಾವಿಗೆ ನಾನೇ ಕಾರಣ ಮಾವ. ಅವ್ರನ್ನ ಇಲ್ಲಿಂದ ಅಷ್ಟು ದೂರ ಕರ್ಕೊಂಡು ಹೋದೆ, ನನ್ನ ಕೈಲಿ ಅವ್ರನ್ನು ಉಳಿಸ್ಕೊಳ್ಳೋಕೆ ಆಗ್ಲಿಲ್ಲ ಮಾವ. ಕರ್ಕೊಂಡು ಹೋಗಿ ಅವ್ರ ಸಾವಿಗೆ ನಾನೇ ಕಾರಣ ಮಾವ. ಕ್ಷಮಿಸ್ಬಿಡಿ ಮಾವ. ಹೊರಟಿರೋ ಪ್ರಪಂಚನ ನನ್ನಿಂದ ಊಹಿಸ್ಕೊಳಕ್ಕಾಗ್ತಾ ಇಲ್ಲ. ನಿಮ್ಮೆಲ್ಲರ ಮುಂದೆ ಕಣ್ಣೀರು ಹಾಕೋ ಅರ್ಹತೆನೂ ಕಳ್ಕೊಂಡ್ಬಿಟ್ಟಿದ್ದೀನಿ ನಾನು. ಅವಳು ಇಲ್ಲಿಗೆ ಬಂದಾಗ ಅವಳು ಬೇಕಾಗಿದ್ದೆಲ್ಲ ಕೊಡಬೇಕು, ಚೆನ್ನಾಗಿ ನೋಡ್ಕೋಬೇಕು, ಅವಳನ್ನ ಆರೈಕೆ ಮಾಡಬೇಕು ಅಂತೆಲ್ಲ ಆಸೆ ಇಟ್ಕೊಂಡಿದ್ದೆ. ಆದ್ರೆ ಈಗ ಜಾನು ಇಲ್ಲ ಅನ್ನೋ ವಿಚಾರ ನನ್ಗೆ ಅರ್ಗಿಸ್ಕೊಳಕ್ಕೆ ಆಗ್ತಾ ಇಲ್ಲ. ದೇವ್ರಿಷ್ಟೊಂದು ಕ್ರೂರಿನ? ಅಂತ ಒಳ್ಳೆ ಹುಡುಗಿನ ಇಷ್ಟು ಬೇಗ ಕರ್ಕೋಬೇಕಾಗಿತ್ತು.
ಮೊದಲು ಈ ವಿಚಾರನ ನಮ್ಮ ಮನೆಯವ್ರಿಗೆ ತಿಳಿಸ್ಬೇಕು. ಸಿಂಚು ಹೇಳಮ್ಮ. ಅಮ್ಮ ಏನು ಅಂತ ಹೇಳಮ್ಮ, ನನ್ಗೆ ಈ ವಿಚಾರನ ಹೇಳಕ್ಕೆ ಧೈರ್ಯನೇ ಬರ್ತಾ ಇಲ್ಲ. ಜಾನು ನಮ್ಮನ್ನ ಬಿಟ್ಟು ದೂರ ಹೊಟ್ಟೋದ್ಲಮ್ಮ. ಸಿಂಚು ಏನ್ ಹೇಳ್ತಾ ಇದ್ಯಾ? ಹೌದಮ್ಮ, ಈ ವಿಚಾರನ ಅವ್ರ ಯಜಮಾನ್ರ ಮನೆಗೆ ಬಂದು ಈಗ ತಾನೆ ಹೇಳೋದ್ರಮ್ಮ. ಸಿಂಚು ಏನ್ ಹೇಳ್ತಾ ಇದ್ಯಾ? ಅವಳು ತಾಯಿ ಆಗ್ತಾ ಇದ್ದಾಳೆ ಅಂತ ಇಡೀ ಮನೆಯವರು ಅಷ್ಟೊಂದು ಖುಷಿಯಾಗಿದ್ರಲ್ಲ. ಅಯ್ಯೋ ದೇವ್ರೆ, ಇಷ್ಟು ಚಿಕ್ಕ ವಯಸ್ಸಿಗೆ ದೇವ್ರೆ ದೇವ್ರೆ ಕರುಣೆನೇ ಇಲ್ವಾ? ಸಿಂಚು ನೀನ್ ಅಳ್ಬೇಡ, ಇರು, ನಿಮ್ಮ ಅಪ್ಪನ ಹತ್ರ ಮಾತಾಡಿ ನಾವ್ ಈಗಲೇ ಹೊರಡ್ತೀವಿ. ರೀ, ಸಿಂಚು ಫೋನ್ ಮಾಡಿದ್ಲು, ಅವಳು ನಾದ್ನಿ ತೀರೋಗ್ಬಿಟ್ಲಂತೆ. ನಂಬಕ್ಕೆ ಆಗ್ತಿಲ್ಲ ರೀ, ಗಾಬರಿ ಆಗ್ತಾ ಇದೆ ನನಗೆ. ಏನಮ್ಮ ಹಿಂಗಾಗೋಯ್ತಲ್ಲ ಪಾಪ, ಆ ಹುಡುಗಿಗೆ ಮದುವೆ ಆಗಿ ಇನ್ನೂ 1 ವರ್ಷ ಆಗಿಲ್ವಲ್ಲ. ಈಗ ತಾನೇ ತಾಯಿ ಆಗ್ತಾವಳೆ ಅಂತ ಹೇಳ್ತಿದ್ರು, ಈಗ ನೋಡಿದ್ರೆ ಅವಳೇ ಇಲ್ಲ ಅಂತಿದ್ದೀರಲ್ಲ. ರೀ ಬನ್ನಿ, ನಾವು ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ. ಬೇಡ ಕಣಮ್ಮಿ, ಈಗ ಅವರು ದುಃಖದಲ್ಲಿರ್ತಾರೆ. ನಾವು ಹೋದ್ರೆ ಅವ್ರ ದುಃಖ ಜಾಸ್ತಿ ಆಯ್ತದ ಕಣ. ಹಂಗಂದ್ರೆ ಹೆಂಗಪ್ಪಯ್ಯ? ನಾವು ಬೀಗ್ರಾಗಿ ಹೋಗಿ 4 ಸಮಾಧಾನದ ಮಾತು ಹೇಳ್ಬರ್ಬೇಕಲ್ವೇ? ಏಯ್ ಮರುಗಡ, ಹೋಗ್ಬೇಕು ಕಲ ದಿಟ. ಈಗ ನೀನೊಂದು ಕೆಲಸ ಮಾಡಪ್ಪ, ಆ ಸಿದ್ದೇಗೌಡಂಗೆ ಒಂದು ಫೋನ್ ಹಾಕು. ಅವ್ನಿಗೇನಾದ್ರೂ ವಿಷಯ ಗೊತ್ತಾಗಿ ಅಲ್ಲಿಗೆ ಹೋಗಿದ್ರೆ ಅಲ್ಲಿ ಏನು ನಡೀತಾ ಇದೆ ಏನು ಅಂತ ತಿಳ್ಕೊಂಡು ನಾವೆಲ್ಲರೂ ಮನೆ ಎಲ್ಲರೂ ಹೋಗಿ ನೋಡ್ಕೊಂಡು. ಸರಿ ಕಣಪ್ಪಯ್ಯ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.